ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರೀತಾ ಗೌಡ ಚಾನಲ್. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಎಂಗೇಜ್ಮೆಂಟ್ ಕಂಪ್ಲೀಟ್ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಯಾರ್ದು ಅಂತೀರಾ? ಎಂಗೇಜ್ಮೆಂಟ್ ನನ್ನ ಆಂಟಿ ಮಗ, ನನ್ನ ತಮ್ಮಂದು. ಆಂಟಿ ಮಗ ಅಂದರೆ ಅಮ್ಮನ ತಂಗಿ ಮಗ. 2 ಡೇಸಿಂದ ಪ್ರಿಪೇರ್ ಆಗ್ತಾಯಿದ್ವಿ. ಯಾವ ಸ್ಯಾರಿ ಹಾಕೋದು, ಯಾವ್ದು ಹಾಕಿದರೆ ಚೆನ್ನಾಗಿರುತ್ತೆ. ನಾವೆಲ್ಲ ಹೋಗ್ತಿದ್ದೀವಿ. ಎಂಗೇಜ್ಮೆಂಟ್ ಎಲ್ಲಿ ಮಗಳ? ಸೊ ಅದಕ್ಕೆ ಸೆಟ್ ಯಾವ್ದು ಹಾಕೋದು, ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ ಡೈಲಿ ಆಗ್ತಾಯಿತ್ತು. ಆಮೇಲೆ ಇವನ್ ಡಾಬ್ ಹಾಕಬೇಕು, ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಆಂಟಿ ಕಾಲ್ ಮಾಡಿದಾಗ ಹೇಳ್ತಾಯಿದ್ರು. ಆಂಟಿ ಎಲ್ಲ ಬಂದು ಇಲ್ಲೇ ಉಳ್ಕೊಳ್ಳಿ ಅಂತಲೂ ಹೇಳಿದರು. ಬಟ್ ಆದರೆ ನಮಗೆ ಅಲ್ಲಿಗೆ ಹೋಗಿ ಹಾಲ್ಟ್ ಆಗೋಕ್ಕೆ ಆಗಲಿಲ್ಲ. ಸೊ ಮನೆಯಿಂದನೇ ಹೊರಟಿ ರೆಡಿಯಾಗಿ ನಾವು ಬೆಳಗ್ಗೆನೇ ಬೇಗ ಇದ್ಬಿಟ್ಟು ಮನೆಯಿಂದನೇ ರೆಡಿಯಾಗಿ ಹೋದ್ವಿ. ಆಲ್ಮೋಸ್ಟ್ ಕಾಫಿ ಕೋರ್ಟ್ ರೀಚ್ ಆದ್ವಿ. ಲೇಟ್ ಆಗಬಹುದು ಅಂತ ಬೇಗನೆ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ ಆಂಟಿರೆಲ್ಲ ರೀಚ್ ಆಗಿದ್ದರು. ಈವನ್ ಹುಡುಗಿ ಕಡೆಯವರು ಆಲ್ರೆಡಿ ಬಂದಿದ್ದರು. ಹುಡುಗನ ಕೂಡ ಅವರು ವೆಲ್ಕಮ್ ಮಾಡಿದರು. ಕೆಲವೊಂದು ಫೋಟೋಸ್, ವೀಡಿಯೋಸ್, ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡ್ರು. ಹುಡುಗನ ಫ್ಯಾಮಿಲಿ, ಹುಡುಗಿ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಕೂಡ ಮಾಡಿಕೊಂಡ್ರು. ಸೊ ಎಲ್ಲ ಆದಮೇಲೆ ಸೊ ನೆಕ್ಸ್ಟ್ ಕೆಲವೊಂದು ಎಲ್ಲ ಶಾಸ್ತ್ರಗಳು ನಾನಿಲ್ಲಿ ಕೆಲವೊಂದು ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಿದ್ದೀನಿ. ನಿಮಗೆಲ್ಲ ಬೋರ್ ಆಗಲ್ಲ ಅಂತೀನಿ. ಒಬ್ರೊಬ್ಬರು ಶಾಸ್ತ್ರ ಒಂದೊಂದು ಥರ ಇರುತ್ತೆ. ಗೊತ್ತಿಲ್ಲ ಅಂದವರಿಗೆ ತಿಳ್ಕೊಂಡಂಗೆ ಆಗುತ್ತಲ್ವ. ಹಾಗಾಗಿ ನಾನು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಶಾಸ್ತ್ರದ್ದು. ಸೊ ವೆಲ್ಕಮ್. ನಮಗೆ ವಾಟರ್ ಮೆಲನ್ ಜ್ಯೂಸ್ ಮತ್ತು ಡ್ರೈ ಫ್ರೂಟ್ ಮಿಕ್ಸ್ಚರ್ ಕೊಟ್ಟರು. ನಾವು ಬಾಣೀಕರಣ ಮಾಡಿಕೊಳ್ಳುವ ಆ ಪ್ರಕಾರ ನಾವು ನಮ್ಮ ಸಂಬಂಧಿಕರನ್ನೆಲ್ಲ ನೀವು ಕರೆದಿದ್ದೀರಿ. ನಾವು ನೀವು ಕೂಡ ನಿಮ್ಮ ಸಂಬಂಧಿಕರು ಸಹ. ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಹುಡುಗಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಹುಡುಗಿ ಕೂಡ ಸ್ಟೇಜ್ ಮೇಲೆ ಕರ್ಕೊಂಡು ಬಂದರು. ಹುಡುಗಿಗೆ ಮಾಡೋ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟ್ 1 ಅವರ್ ತೊಗೊಂಡು ಶಾಸ್ತ್ರ ಎಲ್ಲ ಮುಗಿಬೇಕಾದ್ರೆ. ದೂರ ಇರಿ. ಆನ್ ಮಾಡಲ.
ಎಲ್ಲ ಆದಮೇಲೆ ರಿಂಗ್ ಎಕ್ಸ್ಚೇಂಜ್ ಕೂಡ ಆಯಿತು. ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಕೇಕ್ ಕಟಿಂಗ್ ಕೂಡ ಮುಗೀತು. ಅಷ್ಟೊತ್ತಿಗೆಲ್ಲ 1 ಗಂಟೆ ಮೇಲಾಗಿತ್ತು. ಕೆಲವರೆಲ್ಲ ವಿಶ್ ಮಾಡ್ತಾಯಿದ್ರು, ಕೆಲವರೆಲ್ಲ ಊಟಕ್ಕೆ ಹೋದರು, ಕೆಲವರು ಫೋಟೋಸ್ ತೊಗೊಳ್ತಾ ಇದ್ರು. ಇವನ್ ನಾನು ಕೂಡ ಊಟ ಮುಗಿಸಿ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ. ಕೊನೆಗೆ ಹುಡುಗ ಹುಡುಗಿ ಕೂಡ ಊಟಕ್ಕೆ ಹೋದರು. ಕೆಲವೊಂದು ಫೋಟೋಸ್ ತೊಗೊಂಡು ಇನ್ನೇನು ಹೊರಡೋದು ಅಂತ ರೆಡಿ ಆದ್ವಿ. ಕೆಲವೊಂದು ವೀಡಿಯೋಸ್ ಕೂಡ ನನ್ನ ಮಗಳು ಮಾಡ್ತೀನಿ ಅಂತ ಮಾಡಿದ್ಲು. ಆಲ್ಮೋಸ್ಟ್ 5:30 ಆಗಿತ್ತು ನಾವು ಅಲ್ಲಿಂದ ಹೊರಡಬೇಕಾದ್ರೆ. ಸೊ ಎಲ್ಲರಿಗೂ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಸೊ ಫ್ರೆಂಡ್ಸ್, ಫೈನಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಾಯಿತು ಫಂಕ್ಷನು. ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಮೀರಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು ಎಲ್ಲರಿಗೂ. ಕೊನೆಗೆ ಮನೆ ರೀಚ್ ಆದ್ವಿ. ಇವನ್ ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ನನ್ನ ಮಗಳು ತೊಗೊಂಡ್ಳು. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.